ನೋಡಪ್ಪ, ನನ್ನ ಮಗನ ಫೋಟೋ ತುಂಬ ಚೆನ್ನಾಗಿ ಬರಬೇಕು. ದೊಡ್ಡ ಫ್ರೇಮ್ ಹಾಕ್ಸಿ ಹಾಲಲ್ಲಿ ಹಾಕ್ಬಿಡ್ತೀನಿ ನಮ್ಮ ಮನೆಯಲ್ಲಿ. ಏ ಎಲ್ಲ ರೆಡಿನಾ? ಅಣ್ಣ ನಾನಂತೂ ಫುಲ್ ರೆಡಿ ನೋಡು. ಅಯ್ಯೋ 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 ಅಯ್ಯೋ, ಕಾಣಿಸ್ತಿದ್ದೀನಾ? ನೀನ್ ಯಾಕೆ ಇಷ್ಟೊಂದು ರೆಡಿಯಾಗಿ ಬರ್ತಾ ಇದೀಯಾ? ಫೋಟೋ ತೆಗ್ಸೋ ಕಾರ್ಯಕ್ರಮ ಇದೆ ಅಂದಲ್ಲ, ಅದಕ್ಕೆ ರೆಡಿ ಆದ. ನಿನ್ ಫೋಟೋ ತೆಗಿಸ್ತೀನಿ ಅನ್ನ. ಅಲ್ಲ ಕಣೆ, ನೀನೇನು ಕಡ್ದು ದಬಾಕ್ಬಿಟ್ಟಿದ್ಯಾ ಅನ್ಬಿಟ್ಟು ನಿನ್ ಫೋಟೋ ತೆಗಿಸ್ಬೇಕು? ಫೋಟೋ ತೆಗಿಸ್ಬೇಕಾಗಿರೋದು ನನ್ನ ಮಗಂದು. ಪೊಲೀಸ್ ಆಗಿದ್ದಾನೆ. ಆಯ್ತು ಬಿಡೋಣ, ಕೋಪ ಮಾಡ್ಕೋಬೇಡ. ಆಯ್ತು, ಕರಿಯೋನ್ನ. ಅಣ್ಣ, ನಿನ್ ಮಗನ್ ಎಲ್ಲಾ ಫೋಟೋ ತೆಗ್ದಾದ್ಮೇಲೆ ನಂದೊಂದ್ 4 ಫೋಟೋ ತೆಕ್ಕೊಡ್ತೀಯಾ? 4 ಆಗಲ್ಲ, ಎರಡೇ. ಕರಿಯೋನ್ನ ಬೇಗ. ಲೋ ನರಸಿಂಹ, ಬಾರೋ ಲೋ. ಏನ ನೀನು ಸಾಂಗ್ಲಿ ಅನ್ನೋದಲ್ಲಿ ಶಂಕರ್ನಾಗ್ ತರ ಬರ್ತಾ ಇದ್ಯಾ? ಅಪ್ಪ, ಫೋಟೋಗ್ರಾಫರ್ನೆಲ್ಲ ಯಾಕೆ ಕರೆಯಕ್ಕೆ ಹೋದ್ರಿ? ಮೊಬೈಲಲ್ಲೇ ತಗೊಂಬೋದಾಗಿತ್ತು. ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ? ನಿನ್ ಸಾಧನೆ ಮುಂದೆ ಇದೆಲ್ಲ ಯಾವ್ದೋ? ನನ್ನ ಫ್ರೆಂಡು ಪ್ರಶಾಂತ್ ಅಂತ ಪತ್ರಕರ್ತ, ನಿನ್ ಮಗ ಪೊಲೀಸ್ ಆಫೀಸರ್ ಆಗಿದ್ದಾನಲ್ಲ, ಒಂದು ಫೋಟೋ ಕಳಿಸು, ಅವನೊಂದು ಆರ್ಟಿಕಲ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಫೋಟೋಗ್ರಾಫರ್ನ ಮನೆಗೆ ಕರೆಸ್ದೆ. ನರಸಿಂಹ, ನಿಮಿಷ ಈ ಕಡೆ ಬರ. ಬಪ್ಪಲ್ಲಿ ಇಲ್ಲಿ ತಿಳ. ಈಗ ತೆಗಿಯಪ್ಪ, ಚೆನ್ನಾಗಿ ತೆಗಿಯಪ್ಪ. ಆಯ್ತಾ ಇವ್ರೆ? ಇರಿ ಮೇಡಮ್, ಒಂದು 4 ಫೋಟೋ ತೆಗಿತೀನಿ. ಒಳ್ಳೆ ಹೀರೋ ಇದಾಗಿದ್ದಾರೆ. ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ಸುಮ್ಮನಿರೇ. ಅಲ್ಲ ಅಣ್ಣ, ಕ್ಯಾಮ್ರಾ ಬ್ಯಾಟ್ರಿ ಖಾಲಿ ಆಗ್ಬಿಟ್ರೆ ಏನ್ ಮಾಡೋದು? ಚಾರ್ಜ್ ಹಾಕಿದ್ರೆ ಆಯ್ತು ಬಿಡು. ಕರೆಂಟೇ ಹೋಗ್ಬಿಟ್ರೆ? ಒಟ್ಟು ನಿಂದೆರಡು ಫೋಟೋ ತೆಗಿಬೇಕು, ಅದಕ್ಕೆ ಇದೆಲ್ಲ ಸುತ್ತಿ ಬಳಸಿ ಮಾತಾಡ್ತಿದ್ಯಾ. ಬಾರೋ, ಹೋಗೆ ಇವಳು 2 ಫೋಟೋ ತೆಗಿಯಪ್ಪ. ಅತ್ತೆ ಏನ್ ಮಾಡ್ತೀವಿ? ಅಯ್ಯೋ ಸುಮ್ನಿರೋ, ಪ್ರಾಣ ಗಿಡ ಬಿಟ್ಬಿಟ್ಟಳು ಫೋಟೋ ತೆಗ್ದಿಲ್ಲ ಅನ್ಬಿಟ್ಟು. ಸಾಕು ಬಿಡೆ, ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಣ. 1 ನಿಮಿಷ ಇರಪ್ಪ. ಬನ್ನಿ. ಬಾ. ಸರ್ ಸ್ವಲ್ಪ ಸ್ಮೈಲ್.